ವೆಲ್ಕಮ್ ಟು ಫುಡ್ ಟೌನ್ ಹೌಸ್ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಡೊಣ್ಮೆಣ್ಸಿನ್ಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಡೂ ಇಟ್. ನೋಡಿ, ಇವತ್ತು ಉತ್ತರ ಕರ್ನಾಟಕದ ಡೊಣ್ಮೆಣ್ಸಿನ್ಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಡೊಣ್ಮೆಣ್ಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್, ಬೆಂಗಳೂರಲ್ಲಿ ಕ್ಯಾಪ್ಸಿಕಮ್ ಅಂತಾರೆ. ಇದು ದಾವಣಗೆರೆ ಸೈಡ್ ಮಾತ್ರ ಸಿಗುತ್ತೆ, ಹಾವೇರಿ ಸೈಡು. ನೋಡಿ, ಇದು ಇಷ್ಟು ಸಣ್ಣದಿರುತ್ತೆ. ಇದು ನಾಟಿ ಡೊಣ್ಮೆಣ್ಸಿನ್ಕಾಯಿ ಅಂತಾರೆ ಇದಕ್ಕೆ. ಆಯಿತಾ, ಇವತ್ತು ಇದ್ರ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು. ನೋಡಿ, ಮೊದಲಿಗೆ ಇದನ್ನು ಫಸ್ಟ್ ಇದೆಯಲ್ಲ ತುಂಬು, ಇದನ್ನು ಕಟ್ ಮಾಡ್ಕೋಬೇಕು. ಆಯಿತಾ, ಇದನ್ನು ಕಟ್ ಮಾಡಿಕೊಂಡು ನಾನು 3 ಡೊಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇರುತ್ತೆ. ನೋಡಿ, ಬಾಣಲಿ ಇಟ್ಟಿದ್ದೀನಿ. ಬಾಣಲಿಯಲ್ಲಿ 3 ಡೊಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ತೊಳೆದು ತೆಗೆದು. ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಹುರಿಬೇಕು ಇದನ್ನು ಚೆನ್ನಾಗಿ, ಕೆಂಪುಗೆ ಈ ಥರ ಹುರ್ಕೋಬೇಕು ಇದನ್ನು ಚೆನ್ನಾಗಿ. ನೋಡಿ, ಇದು ನೋಡಿ ಸ್ವಲ್ಪ ಫ್ರೈ ಆಗಿದೆ. ಇದು ಫುಲ್ಲು ಸಾಫ್ಟ್ ಆಗಬೇಕು, ಅಂದ್ರೆ ಅಲ್ಲಿ ತನಕ ಹುರಿಬೇಕು ಇದನ್ನ. ನೋಡಿ, ಈ ಥರ ಹೀಗೆ ನೋಡಿ, ಇದಿನ್ನು ನೋಡಿ, ಇದು ಫುಲ್ ಹಿಂಗೆ ಓಪನ್ ಆಗಬೇಕು. ನೋಡಿ, ಈ ಥರ ಆಗಬೇಕು. ಇದಿನ್ನೂ ಆಗಿಲ್ಲ, ಇನ್ನೂ ಆಗಬೇಕು. ನೋಡಿ, ಈ ಥರ ಮೆತ್ತಗಾಗಬೇಕು. ಇವಾಗ ಇದನ್ನು ಆಫ್ ಮಾಡಿದ್ದೀನಿ ನಾನು ಗ್ಯಾಸು. ನೋಡಿ, ಈ ಥರ ಮೆತ್ತಗಾಗಬೇಕು. ಇದು ಈ ಥರ ಓಪನ್ ಆಗಬೇಕು. ಆಯಿತಾ, ಇದು ಇವಾಗ ಆಗಿದೆ. ಸೊ ನಾನಿವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದ್ಬಿಟ್ಟು ಒಂದು 2 to 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಸ್ವಲ್ಪ ಕಾಯಲಿ. ನೋಡಿ, ಎಣ್ಣೆ ಕಾದಿದೆ ಇವಾಗ. ಸೊ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಆಗಬೇಕು. ಇದು ಡೊಣ್ಮೆಣ್ಸಿನ್ಕಾಯಿ ಪಲ್ಯ ತುಂಬ ಒಳ್ಳೆಯದು ಹೆಲ್ತಿಗೂ. ಈ ಡೊಣ್ಮೆಣ್ಸಿನ್ಕಾಯಲ್ಲೇ ಖಾರ ಇರುತ್ತೆ, ಮೆಣಸಿನ್ಕಾಯಲ್ಲೇ. ಸೊ ಅದಕ್ಕೆ ತಿರ್ಗಾ ಮೆಣಸಿನ್ಕಾಯಿ ಹಾಕ್ಕೊಳೋದೇನು ಬೇಡ. ಇವಾಗ ನೋಡಿ, ಇದು ಬ್ರೌನ್ ಆಗಬೇಕು. ನೋಡಿ, ಬೆಳ್ಳುಳ್ಳಿ ಬ್ರೌನ್ ಆಗಿದೆ. ಸೊ ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು. ಅರ್ಧ ಸ್ಪೂನ್ 2 ಸಲ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ ಇವಾಗ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾನು. ಅಂದರೆ ನಿಮ್ಮ ಪಲ್ಯ ಜಾಸ್ತಿ ಇದೆ ಅಂದರೆ 2 ಈರುಳ್ಳಿ ಹಾಕೋಬೋದು. ಒಂಚೂರು ಆನಿಯನ್ ಫ್ರೈ ಆಗಲಿ, ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ನೋಡಿ, ಇದು ಇವಾಗ ಆಗಿದೆ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು ಇದನ್ನ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಇಡೀ ಫುಲ್ ಡೊಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿದ್ದೀನಿ ನೋಡಿ. ಆಯಿತಾ, ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೋಬೇಕು ಅಷ್ಟೇ, ತುಂಬ ಬೇಡ. ಇದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಖಾರವಾಗಿ. ಇದು ಆ್ಯಕ್ಚುಲಿ ನಾಟಿ ಇರೋದು ಡೊಣ್ಮೆಣ್ಸಿನ್ಕಾಯಿ. ಸೊ ತುಂಬ ಖಾರ ಇರುತ್ತೆ. ತಿರ್ಗಾ ಇದಕ್ಕೆ ಇದು ಸ್ಪೈಸಿಯಾಗಿ, ಖಾರಪುಡಿ ಆಗಲಿ ಏನೋ ನೋಡಿ. ಡೊಣ್ಮೆಣ್ಸಿನ್ಕಾಯಿ ಪಲ್ಯ ಮಾಡೋಕ್ಕೆ ಮಸಾಲ ಬೇಕು. ಸೊ ಮಸಾಲ ರುಬ್ಕೊಳೋದಕ್ಕೆ ಐಟಮ್ಸ್ ಇದು ನೋಡಿ. ಒಂದು ತೆಂಗಿನಕಾಯಲ್ಲಿ ಒಂದು ಕಾಲು ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು 8 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 3-4 ಸ್ಪೂನ್ ಆಗೋಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಇದು ಪುಟಾಣಿ. ಇವಾಗ ಇದನ್ನು ರುಬ್ಕೋಬೇಕು. ಇವಾಗ ನೋಡಿ, ಇವಾಗ ರುಬ್ಕೊಳಕ್ಕೆ ಇದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಸೊ ಇದು ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಯಿತಾ, ಆಮೇಲೆ ಪುಟಾಣಿ. ಈಗ ಇದನ್ನು ರುಬ್ಕೋಬೇಕು, ಸಣ್ಣಕ್ಕೆ ರುಬ್ಕೋಬೇಕು. ಒಂದು 2-3 ಸಲ ಸಣ್ಣಕ್ಕೆ ಒಂದು ಚೂರು ನೀರು ಹಾಕ್ಕೊಂಡ್ರು ಸಣ್ಣಕ್ಕೆ ರುಬ್ಕೋಬೇಕು. ಇದು ನೋಡಿ, ಇವಾಗ ಇದು ಆಗಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಸಾಲ್ಟ್, ಅದನ್ನೆಲ್ಲ ಮಸಾಲ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ.
ಹಾಫ್ ಟೀ ಸ್ಪೂನ್ 2 ಸಲ ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಅದಾದಮೇಲೆ ಹುಣಸೆಹಣ್ಣು, ಬೆಲ್ಲ ನಾನು ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಗೆಣಸೆಣ್ಣೆ ಪುಡಿ, ಇಲ್ಲೆಲ್ಲ ಹುಚ್ಚೆಳ್ಳು ಅಂತಾರೆ ಬೆಂಗಳೂರಲ್ಲಿ, ಸೊ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ನಿನ್ನೆ ಮಸಾಲ ರುಬ್ಕೊಂಡಿದ್ನಲ್ಲ ನಾನು, ನಿನ್ನೆ ಮಸಾಲ ರುಬ್ಕೊಂಡಿದ್ನಲ್ಲ, ಸೊ ಇದು ಕೊಬ್ಬರಿ, ಪುಟಾಣಿ, ಇದು ಬೆಳ್ಳುಳ್ಳಿ, ಶುಂಠಿ ಹಾಕಿ ರುಬ್ಕೊಂಡಿದ್ನಲ್ಲ, ಇವಾಗ ಇದಕ್ಕೆ ಇದು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಇವಾಗ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಹಾಕ್ತಾಯಿದ್ದೀನಿ ಈಗ. ಆಯಿತಾ? ಆಮೇಲೆ ಅರಿಶಿನ ಪುಡಿ, ಅರ್ಧ ಸ್ಪೂನ್ 2 ಸಲ ಹಾಕ್ಬಿಟ್ಟು, ಆಮೇಲೆ ಮಸಾಲ ಪೌಡರ್, ಗರಂ ಮಸಾಲ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಮಸಾಲ ನಿಮ್ಮ ಮನೇಲಿ ಇರುತ್ತೋ ಅದನ್ನೇ ಹಾಕ್ಬೋದು ನೀವು. ಇದು ಅರ್ಧ ಸ್ಪೂನ್ 2 ಸಲ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿ, ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಇದು ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಕುದಿಬೇಕು, ಆವಾಗಲೇ ಪಲ್ಯ ರುಚಿ ಬರುತ್ತೆ. ಇದು ದೊಣ್ಣಮೆಣಸಿನ್ಕಾಯಿ ಪಲ್ಯ ಅಂತಲೇ ಹೇಳ್ತಾರೆ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ ಇದು. ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಇಲ್ಲ ರೈಸ್ ಆದ್ರೂ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ಬಿಟ್ರೆ ಈ ಪಲ್ಯದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿಗಳ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಿಕ್ಕಾಗಿ. ನೋಡಿ ಬಾಯ್ಲ್ ಆಗ್ತಾ ಇದೆ. ಸೊ ಇವಾಗ ಇದನ್ನ ಆಫ್ ಆಗಿ ಮಾಡ್ತೀನಿ. ಸೊ ಇವಾಗ ಆಗಿದೆ, ಇದು ಆಫ್ ಮಾಡ್ತೀನಿ. ಆಯಿತಾ? ದೊಣ್ಣಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ದೊಣ್ಣಮೆಣಸಿನ್ಕಾಯಿ ಪಲ್ಯ ಈ ಥರ ಆಗಿದೆ. ಸೊ ನೀವೆಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.